ಇದರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಅಶ್ವಥ್ ನಾರಾಯಣ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಅಶ್ವಥ್ ನಾರಾಯಣ ಅವರೇ ನಮಸ್ತೆ. ಅಶ್ವಥ್ ನಾರಾಯಣ ಅವರೇ, ನಿನ್ನೆ ಸಿದ್ದರಾಮಯ್ಯ ಮಾತನಾಡೋದನ್ನ ಕೇಳಿದ್ವಿ, ಇವತ್ತು ಮಾತನಾಡಿದ ನೀವು ಕೇಳಿದ್ರಿ ಅಂತ ಅಂದ್ಕೊಳ್ತೀನಿ. ನಾನು ಹಾಗೆ ಹೇಳೇ ಇಲ್ಲ. ದುಪ್ಪಟ್ಟಾದ ಬಗ್ಗೆ ನಾನು ಮಾತನಾಡಿದ್ದು, ಹಿಜಾಬ್ ಬಗ್ಗೆ ಮಾತಾಡೇ ಇಲ್ಲ. ಸ್ವಾಮಿಗಳ ಬಗ್ಗೆ ನನಗೆ ತುಂಬಾ ಗೌರವವಿದೆ, ನಾನು ಸರ್ಕಾರಕ್ಕೆ ಹೇಳಿದ್ದು ಅನ್ನುವಂತಹ ಮಾತನ್ನ ಇವತ್ತು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ನೋಡಿ. ಅವರು ಸಿದ್ದರಾಮಯ್ಯನವರು ಮೊನ್ನೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತವ್ರು ಇವತ್ತು ರಾಜ್ಯದ ಪ್ರತಿಪಕ್ಷ ನಾಯಕರಾಗಿದ್ದಾರೆ. ಅವ್ರ ಒಂದೊಂದು ಹೇಳಿಕೆನು ಬಹಳ ಜವಾಬ್ದಾರಿಯಿಂದ ಹೇಳಿಕೆಗಳನ್ನ ಕೊಡ್ಬೇಕಾಗ್ತದೆ. ನಿನ್ನೆ ಮಾತಾಡಿದ್ದನ್ನ ಇವತ್ತಾಲೆ ನಾವಿಲ್ಲ ಅಂತ ಹೇಳಿದ್ರೆ ಮಾಧ್ಯಮಗಳ ಮುಂದೆ ಅವರ ಮಾಧ್ಯಮಗಳು ಸುಳ್ಳು ಬಿತ್ತರಿಸ್ಲಿಕ್ಕೆ ಆಗುತ್ತೆ. ನ್ಯೂಸ್ ನ ಅವ್ರು ಹೇಳಿರ್ತಕ್ಕಂಥ ವಿಷಯಗಳನ್ನ ಎಲ್ಲಾ ಮಾಧ್ಯಮದಲ್ಲಿ ಅವ್ರು ಏನ್ ಮಾಡಿದ್ರು, ಇವತ್ತು ಸಹ ಅದನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಜೈನ್ಸ್ ಮಹಿಳೆಯರು ತಲೆ ಮೇಲೆ ಬಟ್ಟೆ ಹಾಕೊಳ್ತಾರೆ, ನಮ್ಮ ಮಹಿಳೆಯರು ಸೀರೆ ತಲೆ ಮೇಲೆ ಸೆರಗ ಹಾಕೊಳ್ತಾರೆ, ಸ್ವಾಮಿಗಳು ತಲೆ ಮೇಲೆ ಪೇಟ ಹಾಕೊಳ್ತಾರೆ ಅಂತಕ್ಕಂಥ ಇತರ ಹೇಳಿಕೆಗಳನ್ನು ಈಗಲೂ ಸಮರ್ಥನೆ ಮಾಡ್ಕೊಂಡು ಬಂದು ನಾನು ಆ ರೀತಿ ಹೇಳಿಕೆ ಕೊಟ್ಟೇ ಇಲ್ಲ ಅನ್ನೋ ರೀತಿ ಹೇಳುವಂತ ಇದೊಂದು ಬಾಲಿಶವಾದಂತ ಹೇಳಿಕೆ. ಮತ್ತೆ ಇನ್ನೊಂದು ಮೇಡಮ್ ನೋಡಿ, ಶಾಲಾ ಮಕ್ಕಳು ಯೂನಿಫಾರ್ಮ್ ವಿಷಯ, ಹಿಜಾಬು ಒಟ್ಟಿಗೆ ಬಂದಿರತಕ್ಕಂತ ವಿಷಯ. ಆ ವಿಷಯಕ್ಕೆ ತೆಗೆದುಕೊಂಡೋಗಿ ಸ್ವಾಮೀಜಿಗಳು ಹಾಕುವಂತ ಉಡುಗೆ ತೊಡುಗೆ ಬಗ್ಗೆ, ನಮ್ಮ ಮಹಿಳೆಯರು ಹಾಕುವಂತ ಉಡುಗೆ ತೊಡುಗೆ ಬಗ್ಗೆ ಅದಕ್ಕೆ ನನ್ನ ಯೂನಿಫಾರ್ಮ್ ಕೋಡ್ ಇದೆಯಾ, ಅದಕ್ಕೆ ಅಡಿಗೆ ಮನೆಯಲ್ಲಿ ಅದಕ್ಕೆ ಸರ್ಕಾರ ಆದೇಶ ಹೊರಡಿಸಿದೆ ಈ ತರ ಇರ್ಬೇಕು ಅಂತ. ನೀವು ಹೊರಗಡೆ ಇರುವ ನೀವು ತಲೆ ಮೇಲೆ ಬಟ್ಟೆ ಹಾಕೊಳ್ಳಿ, ಮೈ ತುಂಬಾ ಬಟ್ಟೆ ಹಾಕೊಳ್ಳಿ, ಯಾರು ಕೇಳೋದಿಲ್ಲ. ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಕೆಲವೊಂದು ಯೂನಿಫಾರ್ಮ್ ಕೋಡ್ ಇದೆ, ಆ ಕೋಡ್ ಪ್ರಕಾರ ಹೋಗ್ಬೇಕು. ಇದನ್ನ ನಾವ್ಯಾರು ಕೇಳಿದ್ದಲ್ಲ, ಇವ್ರು ಹೈಕೋರ್ಟ್ಗೆ ಹೋಗಿದ್ದು. ಹೈಕೋರ್ಟ್ ಆದೇಶ ಕೊಟ್ಟ ಮೇಲೂ ಸಹ ಆದೇಶನೂ ಪಾಲನೆ ಮಾಡೋದಿಲ್ಲ. ಮತ್ತೆ ಬೈಕಾಟ್ ಮಾಡ್ಕೊಂಡು ನಾವು ಆಚೆ ಇರ್ತೀವಿ, ಇಲ್ಲ ಹಿಜಾಬ್ ಧರಿಸ್ಕೊಂಡು ಬರ್ತೀವಿ ಅನ್ನೋಂಥದ್ದು ಇವ್ರು ಸಮರ್ಥನೆ ಮಾಡ್ಕೊಂಡು ನಮ್ಮ ಸ್ವಾಮಿಗಳ ಬಗ್ಗೆ, ನಮ್ಮ ಮಹಿಳೆಯರ ಬಗ್ಗೆ ಉದಾಹರಣೆ ಕೊಟ್ಟು ಮಾತಾಡ್ತಾರೆ ಅಂತ ಹೇಳಿದ್ರೆ ಇವ್ರು ಎಷ್ಟು ಮಟ್ಟಿಗೆ ರೆಸ್ಪಾನ್ಸಿಬಲ್ ಇದೆ ಅನ್ನೋದು ಅವ್ರು ಯೋಚನೆ ಮಾಡ್ಬೇಕಾಗ್ತದೆ. ಈಗ ಪ್ರಶ್ನೆಯನ್ನ ಈಗ ನಿನ್ನೆ ಮಾಧ್ಯಮದವರ ಹತ್ರನೇ ಅವ್ರು ಮಾತನಾಡಿದ್ರು. ಇವತ್ತು ಮಾಧ್ಯಮಗಳು ಈ ತರ ನೀವು ಹೇಳಿದ್ರಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರೆ ಅವ್ರ ಮೇಲೆ ಯಾಕಾಗ್ತಾರೆ, ನೀವೇನು RSS ನವರ ಅಥವಾ ನೀವೇ ಇದನ್ನ ಮಾಡಿದ್ದು ಅಂತ ಅನ್ಸುತ್ತೆ ಅಂತ ಹೇಳಿ ಮಾಧ್ಯಮಗಳ ಮೇಲೆನೆ ಕೋಪಗೊಳ್ತಾರೆ. ಮಾಧ್ಯಮದ ಮೇಲೆ ಮುಗಿ ಬೀಳ್ತಾ ಇದಾರೆ. ಇವತ್ತು ಬೆಳಿಗ್ಗೆ ಆ ಕಾಂಗ್ರೆಸ್ಸಿನ ಒಬ್ಬ ವಕ್ತಾರ ಮಾತಾಡ್ಬೇಕಾದ್ರೆ ನಿಮ್ಮ ನೆರೆಟಿವ್ ತರ ನಾವು ಸೆಟ್ ಮಾಡಕ್ಕಾಗಲ್ಲ ರೀ, ನಾವ್ಯಾರು ಬರಕ್ಕಾಗಲ್ಲ ರೀ, ನೀವ್ ಹೇಳ್ದೆ ನಾವು ಕೇಳಕ್ಕಾಗಲ್ಲ ಅಂತ ಕಾಂಗ್ರೆಸ್ಸಿನ ಒಬ್ಬ ವಕ್ತಾರ ನೇರವಾಗಿ ಇವತ್ತು ಅಪಾತೆ ಮಾಡ್ತಾ ಇದಾರೆ ಚಾನೆಲ್ ನಲ್ಲಿ ಕೂತ್ಕೊಂಡು ಮಾತಾಡುವಂತ ಸಂದರ್ಭದಲ್ಲಿ ಆ ಮನುಷ್ಯ. ಆಮೇಲೆ ಸಿದ್ದರಾಮಯ್ಯ ಇನ್ನೊಂದು ಹೇಳಿದಾರೆ, ನೀವು ಅಬ್ಸರ್ವ್ ಮಾಡಿರ್ಬೇಕು ಮೇಡಮ್, ಅರ್ಶನ್ಗೆ 25 ಲಕ್ಷ ಕೊಟ್ರಿ, ಬಾಕಿಯವರಿಗೆ 1 ಲಕ್ಷನೂ ಕೊಟ್ಟಿರ್ಲಿ, ಕೆಲವರು ಕೊಟ್ಟೇ ಇಲ್ಲ, ಪರಿಹಾರ ಕೊಟ್ಟಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಿ. ಯಾರಿಗೆ ಪರಿಹಾರ ಕೊಟ್ಟಿಲ್ಲ, ಯಾರಿಗೆ ಅನ್ಯಾಯ ಆಗಿದೆ ಕೇಳಲಿ, ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರು ಇವ್ರು ಕೇಳಿ ಕೊಡಿಸ್ಲಿ, ನಾವು ಅದಕ್ಕೆ ಒಪ್ಕೊಳ್ತೀವಿ. ಆದ್ರೆ ಇವ್ರ ಕಾಲಾವಧಿನಲ್ಲಿ ತನಿಖೋಡ್ ಎನ್ಕೌಂಟರ್ ಅಲ್ಲಿ ಒಬ್ಬ ದನ ಕಳ್ತನ ಮಾಡೋ ಕಬೀರ್ಗೆ 10 ಲಕ್ಷ ಅನೌನ್ಸ್ ಮಾಡೋರು ಸಿದ್ದರಾಮಯ್ಯರು. ಗೊತ್ತಿರ್ಬೇಕು ನಿಮ್ಗೆ, 10 ಲಕ್ಷ ಅನೌನ್ಸ್ ಮಾಡೋರು. ನಾವ್ ಇದ್ರ ಬಗ್ಗೆ ನಿಮ್ ಚಾನಲ್ ಅಲ್ಲೇ ಚರ್ಚೆ ಮಾಡಿದ್ವಿ, ಕೊಟ್ಟಿರೋ ತಪ್ಪು ಅಂತೇಳಿ. ದನ ಕಳ್ತನ ಮಾಡುವಂತ ಕಬೀರ್ ಅನ್ನೋನು ಎನ್ಕೌಂಟರ್ ಅಲ್ಲಿ ಸಾಯ್ತಾನೆ, ಯಾರಿಗೆ ಆಂಟಿ ನಕ್ಸಲ್ ಫೋರ್ಸ್ ಮೇಲೆ ಫೈರ್ ಮಾಡ್ತಾನೆ ಅವ್ನು ಕೌಂಟರ್, ಅದಕ್ಕೆ ಸಾಯಿಸ್ತಾನೆ ಅವನಿಗೆ. ಅವ್ರಿಗೆ 10 ಲಕ್ಷ ಪರಿಹಾರ ಕೊಟ್ಟರು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಇವತ್ತು ಅರ್ಶನ್ ಕೊಟ್ಟಿರೋ ಪರಿಹಾರದ ಬಗ್ಗೆ ಮಾತಾಡಿದ ಸಿದ್ದರಾಮಯ್ಯನವರು ಒಂದಕ್ಕೊಂದಕ್ಕೂ ಕಂಪೇರೇ ಇಲ್ಲ ಮಾತಾಡ್ತಾರೆ. ಸಿದ್ದರಾಮಯ್ಯನವರು ಪ್ರತಿಪಕ್ಷದ ನಾಯಕರಾಗಿ ಇವ್ರು ಮಾತಾಡ್ತಕ್ಕಂಥದ್ದು ತುಂಬಾ ಬೇಜವಾಬ್ದಾರಿತನದಿಂದ ಕೂಡಿರ್ತಕ್ಕಂಥ ಹೇಳಿಕೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಖಂಡಿಸ್ತದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಅಶ್ವಥ್ ನಾರಾಯಣ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.